ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನೋಜ್ ಸರ್ವದನ್ನ ಬಿ ಮ್ಯೂಸಿಕ್ ಅಂಡ್ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಯಾರಾದ್ರೂ ಮನೆಯಲ್ಲಿ ಹಳೆ ಸಿಸ್ಟಮ್ಗಳಿರುತ್ತೆ, ಹಳೆ PC ಇರುತ್ತೆ, ಆ PC ವರ್ಕ್ ಮಾಡ್ತಾ ಇರಲ್ಲ, ಬಟ್ ಈ ತರ ಹಾರ್ಡ್ ಡಿಸ್ಕ್ ಹಾಗೇನೆ ಇರುತ್ತೆ. ಅಂತವ್ರು ಏನ್ ಮಾಡ್ಬೋದು? ಈಗ ಹೊಸ ಟೆಕ್ನಾಲಜಿ ಮುಂದುವರೆದಿದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ವೇಟ್ ಮಾಡಿದೆ, ಅನ್ಬಾಕ್ಸಿಂಗ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ತರಿಸಿರೋದು, ಇದರ ಅನ್ಬಾಕ್ಸಿಂಗ್ ಮಾಡಿ ಇದ್ರದ್ದು ಏನೇನು ಯೂಸು ಅಂತ ನಾನು ಈಗ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಎಷ್ಟೊಂದು ಜನರ ಮನೆಯಲ್ಲಿ ಹೀಗೆ PCಗಳು ಬಿದ್ದಿರುತ್ತೆ, ಹಳೆ ವರ್ಕ್ ಮಾಡ್ತಾ ಇರಲ್ಲ, ಹಾರ್ಡ್ ಡಿಸ್ಕ್ ಏನೂ ಆಗಿರಲ್ಲ, ಬೇರೆ ಯಾವುದೋ ಕಾರಣದಿಂದ ನಮಗೆ ವರ್ಕ್ ಮಾಡದೇ ಇರುತ್ತೆ. ಆ ಥರದವ್ರು ಏನು ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. QZO ಅಂತ, ನೀವೇನಾದ್ರೂ ಈ ಪ್ರಾಡಕ್ಟ್ನ ತಗೋಬೇಕು ಅಂತಂದ್ರೆ ಅದರ ಪ್ರಾಡಕ್ಟ್ ಅಫಿಲಿಯೇಟ್ ಲಿಂಕ್ನ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಪ್ಪದೆ ಚೆಕ್ ಮಾಡಿ. ಬೇಕು ಅನ್ನೋರು ತಗೊಳ್ಳಿ. ಈಗ ಪ್ರಾಡಕ್ಟ್ ಓಪನ್ ಆಗಿರೋ ವಿಡಿಯೋ ನೋಡಿದ್ರ, ನೆಕ್ಸ್ಟ್ ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಈ ಪ್ರಾಡಕ್ಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ಹಾರ್ಡ್ ಡಿಸ್ಕ್ ಕೇಸಿಂಗ್ ಇದು. ಸೊ ಇದು ಓಪನ್ ಮಾಡಿ ಒಳಗಡೆ ಹಾರ್ಡ್ ಡಿಸ್ಕನ್ನು ಕೂಡಿಸ್ಬೇಕು ನಾವು ಇದ್ರೊಳಗೆ. ಇದು ಎನ್ಕ್ಲೋಸರ್. ಸೊ ಈ ಹಾರ್ಡ್ ಡಿಸ್ಕ್ ಇವ್ರು ಕೊಟ್ಟಿರಲ್ಲ, ಇದು ನಮ್ಮದು. ಆಮೇಲೆ ಕನೆಕ್ಷನ್ದು ಕೇಬಲ್ಲು ಕನೆಕ್ಟ್ ಮಾಡೋದಕ್ಕೆ, ಹಾಗೆ ಪ್ಲಗ್ ಇರುತ್ತೆ. ನೀವು SSDಗೆ ಏನಾದರೂ ಈ ಥರದ ಕೇಸಿಂಗ್ ತೊಗೊತಾ ಇದ್ದೀರಾ ಅಂತಂದರೆ SSDಗೂ ಬರುತ್ತೆ. SSDಗೆ ಈ ಎಕ್ಸ್ಟರ್ನಲ್ ಸಪ್ಲೈ ಬೇಕಿರಲ್ಲ, ಬಟ್ ಹಾರ್ಡ್ ಡಿಸ್ಕಿಗೆ ಬೇಕಾಗಿರುತ್ತೆ, ಯಾಕಂದರೆ USB ಇಂದ ಪವರ್ ಡ್ರಾ ಮಾಡ್ಕೊಳ್ಳಲ್ಲ, ಅದಕ್ಕೇನೆ ಇದು. ಈಗ ಇದನ್ನು ನೋಡಿ, ಇದೇನು ಮಾಡಬೇಕು ಅಂದರೆ, ಸೊ ಪ್ಲಗ್ನ ಕ್ಲೀನಾಗಿ ಕೂಡಿಸಿ, ಇಷ್ಟ ಇದು ವ್ಯಾರಂಟಿ ಇನ್ಫಾರ್ಮೇಷನ್ ಎಲ್ಲನೂ ಕೊಟ್ಟಿರ್ತಾರೆ. ಸೊ ಈ ಸ್ಕ್ರೂಸ್ ಇರುತ್ತೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ, ಇಲ್ಲಿ ಅಲೈನ್ ಮಾಡಿ ಫಸ್ಟು ಕೂಡಿಸಿ ಇದನ್ನು. ಕರೆಕ್ಟ್ ಇದೆ. ಸೊ ಇಂಟರ್ಲಾಕ್ ಆಗುತ್ತೆ, ನೋಡ್ತಿರಲ್ಲ, ಇಲ್ಲಿ ಏನೂ ಜಾಗ ಇಲ್ಲ, ಈ ಥರ ಕೂಡಿಸ್ಬೇಕು. ಕೂಡಿಸಿ ಹಿಂದ್ಗಡೆ ತಿರುಗಿಸಿ ಇಲ್ಲಿ ಸ್ಕ್ರೂ ಹಾಕೋದಕ್ಕೆ ಆದ್ಯತೆ ಇರುತ್ತೆ. ಈ ಎನ್ಕ್ಲೋಸರ್ ತಗೊಂಡು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಆಗಿದೆ ನೋಡಿ. ಕೊಟ್ಟಿರೋ ಕೇಬಲ್ನ ಕನೆಕ್ಟ್ ಮಾಡಿ ಇದಕ್ಕೆ. DC ಇನ್ ಅಂತಂದಿರೋದಕ್ಕೆ ಇದನ್ನು ಕನೆಕ್ಟ್ ಮಾಡಿ. ಆನ್ ಆಫ್ ಸ್ವಿಚ್ ಇದೆ, ಕನೆಕ್ಟ್ ಮಾಡಿಬಿಟ್ಟು ಆನ್ ಆಫ್ ಮಾಡಿ ಚೆಕ್ ಮಾಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಪ್ಲಗ್ ಮಾಡ್ತಾ ಇದ್ದೀನಿ, ಹಾಗೆಯೇ ಈ USB ಪೋರ್ಟ್ನ ಇಲ್ಲಿಗೆ USB ಕನೆಕ್ಟ್ ಮಾಡಿದ್ದೀನಿ. ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಗಿ ಇಲ್ಲಿ ಬರ್ತಾ ಇದೆ, ಹೋಮ್ ಡಿ ಅಂತಂದು ಇದೆ. ನಿಮಗೆ ಪೋರ್ಟಬಲ್ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಯಾವುದೇ ಇಂಟರ್ನಲ್ ಹಾರ್ಡ್ ಡ್ರೈವ್ ಸಿಗುತ್ತೆ. ಎಲ್ಲರೂ ನಿಮ್ಮ ಮನೇಲಿ ಹೀಗೆ ಹಳೆಯದಿದ್ರೆ ರಿಯೂಸ್ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಓಪನ್ ಆಗಿದೆ ನೋಡಿ. ಸೊ ಈಗ ನೋಡೋದ್ರಲ್ಲ, ಈ ಡಿವೈಸ್ನ ಯೂಸ್ ಮಾಡಿಕೊಂಡು ಹೇಗೆ ಹಳೆ ಯೂಸ್ ಆಗದೆ ಇರೋಂಥ ಹಾರ್ಡ್ ಡಿಸ್ಕ್ ಯೂಸ್ ನೀವು ಮಾಡ್ಬೋದು ಅಂತ. ಇದೇ ಥರ ಇನ್ನೂ ಬಹಳಷ್ಟು ವಿಡಿಯೋಗಳು ಬರುತ್ತೆ, ಬೇರೆ ಬೇರೆ ಥರದ್ದು ವಿಲಾಗ್ಸ್ ಆಗಿರ್ಬೋದು, ಮ್ಯೂಸಿಕ್ ರಿಲೇಟೆಡ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ ಎಲ್ಲನೂ ನನ್ನ ಚಾನಲಲ್ಲಿ ಬರುತ್ತೆ. ನಿಮಗೇನಾದರೂ ನಾನು ಮಾಡ್ತಾ ಇರೋದು ಬಹಳ ಇಷ್ಟ ಆಯಿತು, ನನಗೆ ಇನ್ನೂ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ, ಮೆಂಬರ್ಶಿಪ್ಸ್ ಇದೆ, ಜಾಯಿನ್ ಬಟನ್ ಇರುತ್ತೆ. ಜಾಯಿನ್ ಬಟನ್ ಒತ್ತಿದ ತಕ್ಷಣ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟಿಂದು ಅಫಿಲಿಯೇಟ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಯಾರಾದರೂ ತೊಗೋಬೇಕು ಅಂತಂದರೆ ಅದ್ರ ಮೂಲಕನೇ ತೊಗೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಮನೆಯಲ್ಲೂ ಇಂಥದ್ದೇ ಯಾವುದಾದ್ರೂ ಹಳೆ ಸಿಸ್ಟಮ್ PC ಇದೆಯಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಹೀಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಇಂಥದ್ದು ವಿಡಿಯೋದೊಂದಿಗೆ ಇನ್ನೊಂದು ಬಾರಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ.